ಸೊ ನವೆಂಬರ್ 12ರವರೆಗೆ ತನಿಖೆಗೆ ಹೈಕೋರ್ಟ್ ತಡೆ ನೋಡಿರೋದು. ಸೊ ಬಂಧನ ಭೀತಿಯಲ್ಲಿದ್ದಂಥ ಬುರುಡೆ ಗ್ಯಾಂಗ್ ನವೆಂಬರ್ 12ರವರೆಗೆ ತನಿಖೆಗೆ ಹೈಕೋರ್ಟ್ ತಡೆ. ತನಿಖೆಯನ್ನೇ ನಿಲ್ಲಿಸಿಬಿಡುತ್ತಾ ವಿಶೇಷ ತನಿಖಾ ತಂಡ. ಇಂದಿನಿಂದ ಎಸ್ಐಟಿ ಕಾರ್ಯಾಚರಣೆ ಬಹುತೇಕ ಸ್ಥಗಿತವಾಗಲಿದೆ. ಸೊ ಇಂದಿನಿಂದ ಎಸ್ಐಟಿ ಕಾರ್ಯಾಚರಣೆ ಸ್ಥಗಿತ ಆಗಿ ವಿಚಾರಣೆ ಮಾಡಬಹುದು, ಆದರೆ ಬಂಧಿಸುವಂತಿಲ್ಲ. ಹೀಗಾಗಿ ವಿಚಾರಣೆಯನ್ನೇ ನಿಲ್ಲಿಸಲು ಎಸ್ಐಟಿ ಪ್ಲಾನ್ ಮಾಡ್ತಾ ಇದೆಯಾ? ಸೊ ಇದು ಇವರೆಲ್ಲರೂ ಕೂಡ FIR ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು. ಜೊತೆಗೆ ಬಂಧನ ಭೀತಿ ಇತ್ತು. ನವೆಂಬರ್ 12ರವರೆಗೆ ಈಗ ಹೈಕೋರ್ಟ್ ತಡೆ ಕೊಟ್ಟಿದೆ. ನಮ್ಮ ಮಂಗಳೂರಿನ ಪ್ರತಿನಿಧಿ ಪೃಥ್ವಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ. ಪೃಥ್ವಿ, ಇದೀಗ ನಾವು ಗಮನಿಸ್ತಾ ಇದ್ದೀವಿ ಈ ವಿಚಾರವಾಗಿ ಎಲ್ಲಿಂದ ಇದು ಆರಂಭ ಆಯಿತು, ನಂತರ ದೂರು ಕೊಟ್ಟಂತವ್ರು ಈಗ ಯೂಟರ್ನ್ ಹೊಡಿತಿರುವಂತಹ ರೀತಿ, ಸದ್ಯಕ್ಕೇನೇನಾಯ್ತು ನೆನೆ ಕೋರ್ಟ್ನಲ್ಲಿ, ಜೊತೆಗೆ ಈಗ SIT ಏನ್ ಮಾಡುತ್ತೆ ಮುಂದೆ ಅಂತ? ಅವಿನಾಶ್, ಈಗ ಏನು ಹೈಕೋರ್ಟ್ನಲ್ಲಿ ಒಂದು ಡೈರೆಕ್ಷನ್ ಬಂದಿರುವಂಥದ್ದು ನವೆಂಬರ್ 12ನೇ ತಾರೀಕು ಅಂದರೆ ಮುಂದಿನ ತಿಂಗಳು 12ನೇ ತಾರೀಕುವರೆಗೂ ಕೂಡ ಯಾವುದೇ ರೀತಿ ಅಂದರೆ ಇವರು 4 ಜನರ ಮೇಲೆ ಯಾವುದೇ ರೀತಿ ಕ್ರಮ ಬೇಡ ಅಂತ ತಡೆ ಕೊಟ್ಟಿರುವಂಥದ್ದು. ಈ ಒಂದು ಹೈಕೋರ್ಟ್ನ ಆದೇಶ ಸದ್ಯಕ್ಕೆ SITಯ ಕಾರ್ಯಾಚರಣೆಗೆ ಒಂದು ತಡೆ ಸಿಕ್ಕಂತಾಗಿದೆ. ಯಾಕೆಂತ ಹೇಳಿದರೆ ಈಗ ಏನು ಹೈಕೋರ್ಟ್ ಒಂದು ಡೈರೆಕ್ಷನ್ ಅನ್ನು ನೀಡಿರುವಂಥದ್ದು. ಸೊ 12ನೇ ತಾರೀಕು ಮತ್ತೆ ಹಿಯರಿಂಗ್ ಇರುವಂಥದ್ದು, ಮತ್ತೆ ಅಲ್ಲಿ ಅರ್ಜಿ ವಿಚಾರಣೆಯ ಬಳಿಕ ನಿರ್ಧಾರವನ್ನು ಮಾಡಲಾಗುತ್ತೆ. ಆದರೆ ಇನ್ನು ಅಂದರೆ ಇವತ್ತಿನಿಂದ ಇನ್ನು 12-13 ದಿನಗಳ ಕಾಲ SIT ಸಂಪೂರ್ಣವಾಗಿ ಅಂದ್ರೆ ಆ ಒಂದು SITಯ ಕಾರ್ಯಾಚರಣೆ ತನಿಖೆಗಳು ಎಲ್ಲವೂ ಕೂಡ ಸ್ಥಗಿತಗೊಳ್ಳುತ್ತೆ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಅಧಿಕೃತವಾಗಿ ಸ್ಥಗಿತಗೊಂಡಿರೋದಿಲ್ಲ. ಯಾಕೆಂತ ಹೇಳಿದ್ರೆ ಬೆಳ್ತಂಗಡಿ SIT ಪೊಲೀಸ್ ಠಾಣೆ ಓಪನ್ ಆಗಿರುತ್ತೆ. ಆದರೆ ಹಿರಿಯ ಅಧಿಕಾರಿಗಳು ಯಾರು ಕೂಡ ಇವತ್ತು ಕೂಡ ಈಗ ಬಂದಿಲ್ಲ. ಅಂದ್ರೆ ಏನು ಇವತ್ತು ವಿಠಲ್ ಗೌಡನ ವಿಚಾರಣೆಗೆ ಕರೆದಿದ್ರು, ಮತ್ತೆ ಸೋಮವಾರ ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣನವರ್ ಈ ಎಲ್ಲರನ್ನು ಕೂಡ ವಿಚಾರಣೆಗೆ ಕರೆದಿದ್ದಂಥದ್ದು. ಸೊ ಜಯಂತ್ ಎಲ್ಲರನ್ನು ಕೂಡ. ಸೊ ಇಲ್ಲಿ ಪ್ರಮುಖವಾಗಿ SIT ಒಂದು ಪ್ಲಾನ್ ಮಾಡ್ಕೊಂಡಿದ್ದೇನಂತ ಹೇಳಿದ್ರೆ ಇವತ್ತು ವಿಠಲ್ ಗೌಡನನ್ನ ಅರೆಸ್ಟ್ ಮಾಡಿ, ವಿಚಾರಣೆ ಬಳಿಕ ಅರೆಸ್ಟ್ ಮಾಡಿ, ಮತ್ತೆ ಮೂವರನ್ನು ಕೂಡ ಸೋಮವಾರ ಅರೆಸ್ಟ್ ಮಾಡಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿತ್ತು. ಅದಕ್ಕೋಸ್ಕರ ಏನು ಊರಿಗೆ ಹೋದಂತಹ SITಯ ಸಿಬ್ಬಂದಿಗಳೆಲ್ಲರನ್ನು ಕೂಡ ನಿನ್ನೆ ವಾಪಸ್ ಬರಲಿಕ್ಕೆ ಹೇಳಿದ್ದಂಥದ್ದು. ಸೊ ನಿನ್ನೆ ಬೆಳಗ್ಗೆ ಮಧ್ಯಾಹ್ನ ಹೊತ್ತಿಗೆ ಎಲ್ಲರೂ ಕೂಡ ಆಫೀಸರ್ಸ್ಗಳು ಕೂಡ ಬಂದಿದ್ರು, ಹಿರಿಯ ಅಧಿಕಾರಿಗಳು ಕೂಡ ಬಂದಿದ್ರು. ಸೊ ಇವರಿಗೆ ಡೈರೆಕ್ಷನ್ ಇತ್ತು, ಅಂದ್ರೆ ಅವ್ರನ್ನ ಬಂಧಿಸಬೇಕು, ವಿಚಾರಣೆ ಆದ ನಂತರ ಬಂಧಿಸಿ ಈ ಒಂದು ಪ್ರಕರಣದ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬೇಕು ಅಂತ ಹೇಳಿ ಡೈರೆಕ್ಷನ್ ಇತ್ತು. ಆದ್ರೆ ಈ ಒಂದು ಕೋರ್ಟ್ ತಡೆ ಕೊಟ್ಟಿರೋದ್ರಿಂದ ಈಗ ಸದ್ಯಕ್ಕೆ ಯಾರನ್ನು ಕೂಡ ವಿಚಾರಣೆಗೆ ಕರೆಯುವಂತಿಲ್ಲ. ಅಂದ್ರೆ ಅವರಾಗಿ ವಿಚಾರಣೆಗೆ ಬಂದ್ರೆ ವಿಚಾರಣೆಯನ್ನ ಮಾಡಬಹುದು, ಆದ್ರೆ ಯಾವುದೇ ರೀತಿ ಬಂಧನ ಆಗಲಿ ಬೇರೆ ಬಲವಂತದ ಕ್ರಮಗಳನ್ನು ಯಾವುದು ಕೂಡ ಕೈಗೊಳ್ಳಬಾರದು ಅಂತ ಹೇಳಿ ಈಗ ಹೈಕೋರ್ಟ್ ಡೈರೆಕ್ಷನ್ ಅನ್ನು ನೀಡಿರೋದ್ರಿಂದ ಇವತ್ತು ಈಗ ಏನು ವಿಠಲ್ ಗೌಡಗೆ ನೋಟಿಸ್ ಅನ್ನ ನೀಡಿರುವಂತದ್ದು, ಆತ ವಿಚಾರಣೆಗೆ ಬಂದ್ರೆ ವಿಚಾರಣೆಯನ್ನ ಮಾಡಬಹುದು, ಆದ್ರೆ ಬಂಧನ ಮಾಡಲಿಕ್ಕಿಲ್ಲ. ಈ ಎಲ್ಲ ನಿಟ್ಟಿನಲ್ಲಿ ಈಗ ತನಿಖೆಗಳು ಈ ರೀತಿ ನಿಧಾನಗತಿಯಲ್ಲಿ ಮುಂದುವರಿಯಲಿದೆ. ಅವಿನಾಶ್, ಧನ್ಯವಾದ ಪೃಥ್ವಿರಾಜ್.